ವೆಲ್ಕಮ್ ಬ್ಯಾಕ್ ಟು ರಿದ್ವಿಕಾ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಊರು ಬಂದಿದ್ವಿ. ಮನೆ ಇನ್ನೇನು ಡೆಮಾಲಿಷ್ ಆಗುತ್ತೆ. ಸೊ ಹೊಸ ಮನೆ ಕಟ್ತಾ ಇದ್ದಾರೆ, ಡೆಮಾಲಿಷ್ ಮಾಡಿ ಎಲ್ಲ ರಿನೋವೇಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಮುಂಚೆ ನಾನು ಊರಿನ ಮನೆಯ ವಿಡಿಯೋ ಮಾಡ್ಕೊಳ್ಳೋಣ, ನಿಮಗೆ ತೋರಿಸೋಣ ಅಂದ್ಕೊಂಡೆ. ಬಿಫೋರ್ ವಿಡಿಯೋ ಒಂದು, ಆಫ್ಟರ್ ವಿಡಿಯೋ ಒಂದು ಹಾಕ್ತೀನಿ. ಸೊ ಇವಾಗ ಬಿಫೋರ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಹೇಗಿದೆ ಮನೆ ಏನು ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಇದು ಎಂಟ್ರೆನ್ಸು, ಇದು ವರಂಡ ಅಂತ ಹೇಳ್ತಾರಲ್ಲ, ಸೊ ಅದು ಇಲ್ಲಿ ಗೋಧಿಗಳು ಹಾಕಿಟ್ಕೊಂಡಿದ್ದಾರೆ. ಇದು ನಾವು ಯಾರೂ ಇರ್ತಾ ಇರಲಿಲ್ಲ ಈ ಮನೆಯಲ್ಲಿ, ಅದೇ ಇದೂ ಹೊಸದಾಗಿ ತೊಗೊಂಡಂಥ ಮನೆ ನಮ್ಮ ಮಾವ ಅವ್ರದ್ದು. ಸೊ ಈ ಮನೆಯಲ್ಲೂ ಯಾರೂ ಇರ್ತಾ ಇರಲಿಲ್ಲ. ನಾವು ಜಾಸ್ತಿ ಜನ ಬಂದರೆ ಇಲ್ಲಿ ಮಾತ್ರ ಉಳ್ಕೋತಾ ಇದ್ವಿ, ಬಂದು ಮಲ್ಕೋತಾ ಇದ್ವಿ. ಅದಾದಮೇಲೆ ಮನೆ ರಿನೋವೇಟ್ ಮಾಡಿಸಿ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಅವ್ರು ಇನ್ನೊಂದು ಮನೆಯಲ್ಲೇ ಇದ್ದಾರಲ್ಲ, ಸೊ ಮನೆ ರಿನೋವೇಟ್ ಮಾಡಿ ಯೂಸ್ ಮಾಡೋಣ ಅಂತ ಹಂಗೆ ಇಟ್ಟಿದ್ದಾರೆ. ಸೊ ನೋಡಿದ್ರಲ್ಲ, ಇದು ವರಂಡ. ಸೊ ಅದಾದಮೇಲೆ ಇಲ್ಲಿ ಒಳಗಡೆ ಹೋದರೆ ಮೇನ್ ಹಾಲ್ ಬರುತ್ತೆ ನಮಗೆ. ಸೊ ಇದು ಮೇನ್ ಹಾಲು. ಇದು ತುಂಬಾ ಉದ್ದಕ್ಕಿದೆ ಹಾಲು. ಸೊ ಇದಾದಮೇಲೆ ಇಲ್ಲಿಂದ ರೈಟ್ಗೆ ಹೋದರೆ ಇಲ್ಲಿ ಇನ್ನೊಂದು ರೂಮ್ ಬರುತ್ತೆ. ಇಲ್ಲೂ ಮೂಟೆಗಳೆಲ್ಲ ಹಾಕಿ ಇಟ್ಕೊಂಡಿದ್ದಾರೆ ಸ್ಟೋರೇಜ್ಗೆ. ಸೊ ಹಿಂದೆ ಅಂತೂ ಫುಲ್ಲು ಓಪನ್ ಸ್ಪೇಸು, ಸಖತ್ತು ಗಾಳಿ ಬೆಳಕು ಎಲ್ಲ ಬರುತ್ತೆ. ಬೆಳಕಿಗೆ ಅಂತ ಇಲ್ಲಿ ಇನ್ನೊಂದು ಕಿಟಕಿನೂ ಕೊಟ್ಟಿದ್ದಾರೆ. ಸೊ ಈ ರೂಮಲ್ಲಿ ಲಾಸ್ಟ್ ಟೈಮ್ ನಾವು ಊರಬ್ಬ ಮಾಡಿದಾಗ ಮನೆಯವ್ರಿಗೆ ಎಲ್ಲರಿಗೂ ಊಟ ಹಾಕಲಿಕ್ಕೆ ಇಲ್ಲೂ ಎಲ್ಲ ಚೇರ್ಸ್ ಇಟ್ಬಿಟ್ಟಿದ್ವಿ ಈ ರೂಮಲ್ಲೂ. ಸೊ ಇದು ಹಾಲು, ಅದು ವರಂಡ ಆಗಲೇ ತೋರಿಸಿದ್ನಲ್ಲ. ಅದಾದಮೇಲೆ ಹಿಂಗೆ ಬಂದರೆ ಇದು ಟಿ ವಿ ಕ್ಯಾಬಿನ್ ಏರಿಯಾ. ಸೊ ಮೊದಲು ಟಿ ವಿ ಇಟ್ಟಿದ್ರು, ಇವಾಗ ತೆಗೆದ್ಬಿಟ್ಟಿದ್ದಾರೆ. ಮನೆ ಫುಲ್ಲು ನಾವು ಬಂದರೆ ನಾವುಗಳೆಲ್ಲ ಇಲ್ಲಿ ಉದ್ದಕ್ಕೆ ಫುಲ್ ದೊಡ್ಡದಿದು, ಫುಲ್ಲು ದೊಡ್ಡ ಏರಿಯಾ. ಆ್ಯಕ್ಚುಲಿ ವಿಡಿಯೋದಲ್ಲಿ ಹೇಗೆ ಬರ್ತಾಯಿದೆ ನಂಗೆ ಗೊತ್ತಿಲ್ಲ. ಸೊ ನಾವೆಲ್ಲ ಬಂದರೆ ಇಲ್ಲಿ ಉದ್ದಕ್ಕೆ ಎಲ್ಲರೂ ಮಲ್ಕೊಂಡ್ಬಿಡ್ತೀವಿ. ಸೊ ಅದಾದಮೇಲೆ ಇಲ್ಲಿ ಬೆಳಕಿಗೆ ಅಂತೇಳಿ ಇನ್ನೊಂದು ಕಿಟಕಿ ಕೊಟ್ಟಿದ್ದಾರೆ. ಇದು ಉಯ್ಯಾಲೆ ಜಾಗ, ಉಯ್ಯಾಲೆನೂ ಎಲ್ಲ ತೆಗೆದುಬಿಟ್ಟಿದ್ದೀವಿ. ಸೊ ಇವಾಗ ಇಲ್ಲಿ ಬಂದು ರೈಟ್ ಹೋದರೆ ಇಲ್ಲಿ ಇನ್ನೊಂದು ರೂಮ್ ಇದೆ. ಸೊ ಇಲ್ಲಿ ಬೆಳಕಿಗೆ ಇನ್ನೊಂದು ಕಿಟಕಿ, ಗಾಡಿಗೆ ಒಂದು ಕಿಟಕಿ, ಹಿಂದೆ ಮರಗಳು. ಆ್ಯಂಡ್ ದೆನ್ ಈ ರೂಮಲ್ಲಿ ಏನೂ ಇಲ್ಲ, ರೀಲ್ಸ್ ಮಾಡಲಿಕ್ಕೆ, ಆಟ ಆಡಲಿಕ್ಕೆ ಎಲ್ಲ ಈ ರೂಮ್ ಯೂಸ್ ಮಾಡ್ತಾಯಿದ್ವಿ. ಇದು ಕೂಡ ತುಂಬಾ ದೊಡ್ಡ ರೂಮು. ಇದು ಪಕ್ಕದ ರೂಮಲ್ಲಿ ಏನೋ ಡಿಸೈನ್ ಕೊಟ್ಟಿದ್ರಲ್ವ, ಸೊ ಇದು ಮೋಸ್ಟ್ಲಿ ಅವರು ವಾಲ್ ಫಿಟ್ಟಿಂಗ್ ಮಾಡಿಸ್ಲಿಕ್ಕೆ ಏನಕ್ಕಾದರೂ ಮಾಡಿದ್ರು ಏನೋ. ಬಟ್ ಅದು ಆಮೇಲೆ ಡಿಸೈನ್ ಥರ ಮಾಡಿದ್ದಾರೆ, ಅದೇನಂತ ಗೊತ್ತಿಲ್ಲ. ಇಂಜಿನಿಯರ್ ಮೈಂಡಲ್ಲಿ ಏನಿತ್ತೋ ಗೊತ್ತಿಲ್ಲ. ಸೊ ಇಲ್ಲಿಂದ ಬಂದಾದಮೇಲೆ ಇವಾಗ ಸ್ಟ್ರೈಟ್ ಹೋದರೆ ಇಲ್ಲಿ ರೈಟ್ ಸೈಡು ದೇವರ ಮನೆ. ಇದು ಸಖತ್ತು ದೊಡ್ಡ ದೇವ್ರ ಮನೆ. ಬೆಳಕಿಗೆ ಅಂತ ಇಲ್ಲಿ ಇನ್ನೊಂದು ಕಿಟಕಿ ಇಟ್ಟಿದ್ದಾರೆ, ಎಲ್ಲದಕ್ಕೂ ಸೊಳ್ಳೆ ಏನು ಬರಬಾರ್ದು ಅಂತ ಹೇಳಿ ಮೆಶ್ ಹಾಕ್ಸಿದ್ದಾರೆ. ಸೊ ಇದು ಕೂಡ ತುಂಬಾ ದೊಡ್ಡ ದೇವ್ರ ಮನೆ. ನೋಡಿ, ಇಲ್ಲೇ ಒಂದಷ್ಟು ಜಾಗ ಇದೆ, ಇಲ್ಲಿ ಒಂದಷ್ಟು ಜಾಗ ಇದೆ. ನಾವು ಕೂತ್ಕೊಂಡು ಏನಾದರೂ ಪ್ರೇಯರ್ ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಬಂದು ಕೂತ್ಕೋಬೋದು, ಅಷ್ಟು ದೊಡ್ಡ ದೇವ್ರ ಮನೆ ಇದು. ಆಲ್ಮೋಸ್ಟ್ ಒಂದು ಚಿಕ್ಕ ರೂಮ್ ಥರನೇ ಇದೆ, ಅಷ್ಟು ದೊಡ್ಡ ದೇವ್ರ ಮನೆ. ಸೊ ಇವಾಗ ಸದ್ಯಕ್ಕೆ
ದೇವರೇನು ಇಟ್ಟಿಲ್ಲ, ಆ ಮನೆಯಲ್ಲೇ ಪೂಜೆ ಮಾಡ್ತಿರೋದ್ರಿಂದ. ಸೊ ಈ ಮನೆಯಲ್ಲಿ ದೇವ್ರ ಫೋಟೋ ಇಟ್ಟಿದ್ದಾರೆ, ಅವಾಗವಾಗ ದೀಪನೂ ಹಚ್ತಾರೆ. ಯಾಕೆಂದರೆ ಮನೆಯಲ್ಲೂ ದೀಪ ಹಚ್ತೀರಾ ಹಾಗೆ ಬಿಡೋಂಗಿಲ್ಲ ಅಲ್ವಾ. ಮನೆಯಲ್ಲಂತೂ ಫುಲ್ ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ಆ ಮನೆ ಈ ಮನೆ 2 ಮನೆಯೂ ಗುಡಿಸಿ ಒಡಿಸಿ ಎಲ್ಲ ಮಾಡ್ತಾರೆ. ಸೊ ಅದಾದಮೇಲೆ ಹಾಲಿನ ಲೆಫ್ಟಿಗೆ ಹೋದರೆ ಇದು ಕಿಚನ್. ಸೊ ಇದು ಕಿಚನ್ನು, ನಮ್ಮ ಹಳ್ಳಿ ಮನೆಯ ಕಿಚನ್. ಸೊ ನನಗನ್ಸುತ್ತೆ ಇದು ಮಜ್ಜಿಗೆ ಕಡಿಲಿಕ್ಕೆ ಏನಕ್ಕಾದರೂ ಮಾಡಿದ್ದಾರೆ ಅಂತ, ಅದು ಹಾಗೆ ಇದೆ. ಅದಾದಮೇಲೆ ನಾವು ಒಂದೊಂದು ಸಲ ಸ್ಟವ್ ಮೇಲೆ ಇಟ್ಟು ಅಡುಗೆ ಮಾಡ್ಬೇಕಾದ್ರೆ ಸ್ಟವ್ ಇಲ್ಲಿ ಇಟ್ಕೊತಾ ಇದ್ವಿ, ಗ್ಯಾಸ ಕೆಳಗಿಡ್ತಾ ಇದ್ವಿ. ಬೇರೆ ಟೈಮ್ ಒಲೆ ಏನಾದರೂ ಯೂಸ್ ಮಾಡಬೇಕಂದ್ರೆ, ಅರ್ಜೆಂಟಾಗಿ ಫಾಸ್ಟಾಗಿ ಏನಾದರೂ ಐಟಮ್ಸ್ ಎಲ್ಲ ಮಾಡಬೇಕಂದ್ರೆ ಒಲೆನೂ ಯೂಸ್ ಮಾಡ್ತಾಯಿದ್ವಿ. ಹೋಗಲಿಕ್ಕೆ ಚಿಮ್ನಿ. ಸೊ ಇದು ನಮ್ಮ ಮನೆಯ ಕಿಚನ್. ಮತ್ತು ರುಬ್ಬೋಕ್ಕೆ ಕಲ್ಲು ಇದೆ, ಇವೇನು ಯೂಸ್ ಮಾಡದೇ ಇರೋ ಕಾರಣದಿಂದ ಇದನ್ನು ಮುಚ್ಚಿಟ್ಟಿದ್ದಾರೆ. ಸೊ ಇಲ್ಲೇನಾದರೂ ರುಬ್ಬಿ ಎತ್ತಿಟ್ಕೊಳ್ಳೋಕ್ಕೆಲ್ಲ ಇಲ್ಲಿ ಸ್ವಲ್ಪ ಜಾಗನೂ ಇದೆ. ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇಲ್ವಲ್ಲ, ಸೊ ಅದಕ್ಕೆ ಹಾಗೆ ಬಿಟ್ಟಿದ್ದೀವಿ. ಸೊ ದಿಸ್ ಈಸ್ ಅವರ್ ಹಳ್ಳಿ ಮನೆ ಕಂಪ್ಲೀಟ್ ವ್ಲಾಗ್. ಇದು ಕಂಪ್ಲೀಟ್ ರಿನೋವೇಟ್ ಆಗುತ್ತೆ. ಇಲ್ಲಿ ಎಳೆ ಹಾಕ್ಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ. ಇದ್ರ ಮಾಡಿ ಮೇಲೆ ಇನ್ನೊಂದು ಮನೆ ಇದೆ, ಬಟ್ ಅದು ಸ್ವಲ್ಪ ಆಲ್ಮೋಸ್ಟ್ ಡೆಮಾಲಿಷ್ ಎಲ್ಲ ಆಗ್ತಾ ಇದೆ. ಸೊ ಅದಾದಮೇಲೆ ಇದು ಮೇಯ್ನಾಗಿ ಫುಲ್ಲು ಎಲ್ಲನೂ ರಿನೋವೇಟ್ ಮಾಡಿಸ್ತಾರೆ. ವಾಲ್ ಕಬೋರ್ಡ್ಸ್ ಆಗಿರ್ಬೋದು ಎಲ್ಲನೂ ರಿನೋವೇಟ್ ಮಾಡಿಸ್ತಾರೆ. ಈ ಮನೆಯೂ ತುಂಬಾ ಚೆನ್ನಾಗಿದೆ. ತುಂಬ ಎಲ್ಲರೂ ಬಂದರೆಲ್ಲ ಆರಾಮಾಗಿರ್ಬೋದು, ಗಾಳಿ ಬೆಳಕು ಎಲ್ಲ ಸ್ಪೇಷಿಯಸ್ ಆಗಿದೆ. ಬಟ್ ಅದೇ ಒಂದು ಸ್ವಲ್ಪ ಮಾಡ್ರನ್ ಆಗಿರಲಿ ಅಂತ ಹೇಳಿ ಎಲ್ಲರೂ ಈಗ ಫುಲ್ ಎಲ್ಲ ಮಾಡ್ರನ್ ಆಗಿ ಇದು ಮಾಡ್ತಾರಲ್ವ, ಸೊ ಅದಕ್ಕೋಸ್ಕರ ಮಾಡ್ರನ್ ಆಗಿ ಮಾಡ್ತಾ ಇದ್ದಾರೆ. ಸೊ ಇದ್ರ ಲೆಫ್ಟ್ ಕೂತ್ರೆ ವಾಶ್ರೂಮ್ ಸಿಗುತ್ತೆ, ರೈಟಿಗೆ ಬಂದರೆ ಇಲ್ಲಿ ಮೇಲೆ ಹೋಗಲಿಕ್ಕೆ ಸ್ಟೆಪ್ಸ್ ಇದೆ. ಸೊ ಹಳೆ ಕಾಲದಲ್ಲೆಲ್ಲನೂ ನಾವು ಸೌದೆಯಲ್ಲಿ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಿದ್ವಲ್ಲ, ಅದಕ್ಕೆ ಒಲೆಗೆ ಸೌದೆ ಬೇಕಲ್ಲ, ಅದನ್ನೆಲ್ಲ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಸ್ಟೆಪ್ಸ್ ಪಕ್ಕ ಒಂದು ಸ್ಟೋರ್ ರೂಮ್ ಥರ ಇಲ್ಲಿ ಒಂದು ರೂಮ್ ಇಟ್ಟಿದ್ದಾರೆ. ಸೊ ಇಲ್ಲಿ ಸೌದೆನೆಲ್ಲ ಹಾಕಿ ಸ್ಟೋರ್ ಮಾಡ್ಕೋಬೋದು. ಅದಾದಮೇಲೆ ಮೇಲೆ ಇನ್ನೊಂದು ಮನೆ ಇದೆ. ಸೊ ಮೇಲೆ ಮನೆಗೆ ಹೋಗಲಿಕ್ಕೆ ಸ್ಟೆಪ್ಸ್ ಹತ್ತಿ ಹೋಗಬೇಕು. ಸೊ ಮೇಲೆ ಮನೆಯೂ ತುಂಬಾ ಓಲ್ಡ್ ಆಗಿರೋದ್ರಿಂದ ಸೊ ಅದನ್ನು ರಿನೋವೇಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಮ್ಮ ಊರು, ಒಂದು ಸ್ವಲ್ಪ ದಾರಿ ರೋಡು ಎಲ್ಲ ಕಾಣುತ್ತೆ, ದೇವಸ್ಥಾನ ಕಾಣುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದೇ ಮನೆ, ಅದು ರಿನೋವೇಟ್ ಆಗ್ತಾ ಇರೋದ್ರಿಂದ ಒಳಗಡೆ ನಾನೇನು ತೋರಿಸೋದಿಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ನಮ್ಮ ಹಳ್ಳಿ ಮನೆ. ಈ ಮನೆ ಮತ್ತೆ ಎಲ್ಲ ರಿನೋವೇಟ್ ಆಗುತ್ತೆ. ಅದಾದಮೇಲೆ ಹೇಗೆ ಕಾಣಿಸುತ್ತೆ ನನಗೆ ಗೊತ್ತಿಲ್ಲ. ಸೊ ಇವಾಗಂತೂ ತುಂಬಾ ಚೆನ್ನಾಗಿದೆ. ಓಲ್ಡ್ ಆಗಿದ್ರು ಈ ರೆಡ್ ಟೈಲ್ಸ್ ನೀವೇನು ನೋಡ್ತೀರಲ್ಲ, ಸಿಮೆಂಟ್ ಟೈಲ್ಸು, ಸೊ ತಣ್ಣಗಿರುತ್ತೆ ಯಾವ ವೆದರಲ್ಲಿ ಕೂಡ. ತುಂಬಾ ಚೆನ್ನಾಗಿದೆ. ನಂಗೆ ಗೊತ್ತಿಲ್ಲ ರಿನೋವೇಟ್ ಮಾಡಾದ್ಮೇಲೂ ಇಷ್ಟ ಆಗುತ್ತೋ ಇಲ್ವೋ ಅಂತ. ಸೊ ನೋಡಿದ್ರಲ್ಲ ನಮ್ಮ ಹಳ್ಳಿ ಮನೆಯ ಊರಿನ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ